Okay, dear students, ಈ ಕ್ವಶನ್ ನಂಬರ್ 37 KSEAB ಮಾಡಲ್ ಪೇಪರ್ 2 ನಲ್ಲಿ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ರಿಲೇಟೆಡ್ ಕ್ವಶನ್ಸ್ನ ನಾವೀಗ ನೋಡೋಣ. ಇಲ್ಲಿ ಕ್ವಶನ್ಸ್ ಆಲ್ರೆಡಿ ನಿಮ್ಮ ಹತ್ರ ಇರೋದ್ರಿಂದ ನಾನು ಜಸ್ಟ್ ಡಯಾಗ್ರಾಮ್ಗೆ ಕ್ವಶನ್ ಸಮ್ಮರಿ ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಒಂದು ಪೋಲ್ಗೆ ಟೂ ಪೆಗ್ಸ್ ಅಂದರೆ ಇಲ್ಲಿ ಇರ್ತಕ್ಕಂಥ ಎರಡು ಮೊಳೆ ಇದರಿಂದ ನಿಮಗೆ ರೋಪ್ಸ್ ಹಗ್ಗಗಳನ್ನ ಕಟ್ಟಲಾಗಿದೆ. ಓಕೆ, AP ಈಸ್ ಒನ್ ರೋಪ್ ಆ್ಯಂಡ್ BQ ಇಸ್ ಅನದರ್ ರೋಪ್. ಸೊ ಇಲ್ಲಿ ಕೊಟ್ಟಿರೋದು ದರ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ರೋಪ್ ಇಸ್ 8 ಮೀಟರ್, ಅದೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಹೈಟ್ ಆಫ್ ದ ಪೋಲ್ ಇಸ್ 37 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಕೇಳಿರೋದು ಏನಪ್ಪ ಅಂತಂದರೆ ಫೈಂಡ್ ದ ಲೆನ್ಸ್ ಆಫ್ ದ ರೋಪ್ಸ್ AP ಆ್ಯಂಡ್ BQ ಆ್ಯಂಡ್ ವೇರ್ ದ ರೋಪ್ ಇಸ್ ಟೈಡ್, ಸ್ಮಾಲ್ ರೋಪ್ ಇಸ್ ಟೈಡ್ ಟು ದಿಸ್ ಪೋಲ್, ಅಂದರೆ ಈ ಸಣ್ಣ ಹಗ್ಗವನ್ನು ಎಷ್ಟಕ್ಕೆ ಕಟ್ಟಲಾಗಿದೆ ಅಂತ ಕೇಳಿದೆ. ಅಂದರೆ ನಾವು ಕಂಡುಹಿಡಿಬೇಕಾಗಿರೋದು ಸೊಲ್ಯೂಷನ್ ಬರ್ಕೊಳ್ಳೋಣ, ಏನೇನು ಕಂಡುಹಿಡಬೇಕು ಅಂತೇಳಿ. ಲೆಂತ್ ಆಫ್ ದ ರೋಪ್ AP ಈಕ್ವಲ್ಸ್ ಕ್ವಶನ್ ಮಾರ್ಕ್, BQ ಈಕ್ವಲ್ಸ್ ಕ್ವಶನ್ ಮಾರ್ಕ್, ಅಂಡ್ ದೆನ್ ಫೈನಲಿ ABನ ಕಂಡುಹಿಡಿ. ಸೊ ಮಾಡಲ್ ಪೇಪರ್ 1ಗೆ ಹೋಲಿಸ್ಕೊಂಡ್ರೆ ದಿಸ್ ಪ್ರಾಬ್ಲಮ್ ಇಸ್ ವೆರಿ ಈಸಿ. ಸೊ ದೇರ್ ಆರ್ ಟೂ ರೈಟ್ ಆಂಗಲ್ ಟ್ರಯಾಂಗಲ್ಸ್ ಇದೆ, ಎರಡು ರೈಟ್ ಆಂಗಲ್ ಟ್ರಯಾಂಗಲ್ಸ್ ಇದೆ, ಎರಡನ್ನು ಕನ್ಸಿಡರ್ ಮಾಡೋಣ. ಸೊ ಫಸ್ಟ್ ಒನ್ ಈಸ್ ರೈಟ್ ಆಂಗಲ್ ಟ್ರಯಾಂಗಲ್ AMP. ಇಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ AMP ತೆಗೆದುಕೊಂಡ್ರು ಕೂಡ ನಾನು ಇಲ್ಲಿ ಲೆಂತ್ ಗೊತ್ತಿಲ್ಲ, ಐ ಡೋಂಟ್ ನೋ ಅಬೌಟ್ ದ ಲೆಂತ್ ಆಫ್ ದ ರೋಪ್ಸ್. ಹಾಗಾಗಿ ಒಂದು ಲೆಂತ್ನ ಲೆಟಸ್ ಟೇಕ್ ದಿಸ್ ಈಸ್ ಎಕ್ಸ್ ಅಂತ ತಗೊಂಡ್ರೆ ದ ಡಿಫ್ರೆನ್ಸ್ ಬಿಟ್ವೀನ್ ಟೂ ರೋಪ್ಸ್ ಈಸ್ x-8 ಇರೋದ್ರಿಂದ ಇದನ್ನ x-8 ಡಿಫ್ರೆನ್ಸ್ 8 ಇರೋದ್ರಿಂದ ನಾನು ಅದನ್ನು x-8 ಅಂತ ಕರಿತೀನಿ. ನೀನು ವೆರಿಫೈ ಮಾಡ್ಕೋಬೇಕು ಅಂದರೆ x-8 ಮಾಡು, ಯು ವಿಲ್ ಗೆಟ್ ದ ಡಿಫ್ರೆನ್ಸ್ ಈಸ್ 8. ಓಕೆನಾ? ಈಗ ರೈಟ್ ಆಂಗಲ್ ಟ್ರಯಾಂಗಲ್ AMPನಲ್ಲಿ ನನಗೆ ಯಾವಾಗಲೂ ನಾನು ಅಪ್ಲೈ ಮಾಡಬೇಕಾದ್ರೆ ಯಾವಾಗಲೂ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅಂತ ತಕ್ಷಣ ನಾನು ಟ್ಯಾನ್ನೇ ಅಪ್ಲೈ ಮಾಡೋಂಗಿಲ್ಲ. ಲುಕ್ ಹಿಯರ್, ಆಪೋಸಿಟ್ ಸೈಡ್ ಗೊತ್ತು ಅಂಡ್ ದೆನ್ ಹೈಪಾಟಿನಸ್ ಗೊತ್ತು ಅಂದಾಗ, ಸೊ ಅಪ್ಲೈ ಆಪೋಸಿಟ್ ಬೈ ಹೈಪಾಟಿನಸ್ ಅಂದ ತಕ್ಷಣ ನೀನು ಅಪ್ಲೈ ಮಾಡಬೇಕಾಗಿರೋದು ಸೈನ್ ಅಪ್ಲೈ ಮಾಡಿದ್ರೆ ಈಸಿಯಾಗಿ ನೀನು ವ್ಯಾಲ್ಯೂಸ್ನ ಪಡಿತೀಯ. ಸೈನ್ 30 ಡಿಗ್ರಿ ಈಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪಾಟಿನಸ್ AM by AP. So what is AM? Sin 30 degree, value of sin 30 degree is 1/2. Then what is AM? Already we know the value, 37 meter. Then what is AP? AP I don't know. ನಾನು x ಅಂತ ತಗೊಂಡ್ರೆ x ಅಂತ ಬರ್ತೀನಿ. If I cross multiply this two, x equals 37 to 74. So this x is rope AP. This x is rope AP. ಅಂದರೆ ನನಗೆ AP ಸಿಕ್ಕೋಯ್ತು. AP is equal to 74 meter. ನನ್ನ ಆನ್ಸರ್ ನನಗೆ ಸಿಕ್ಕೋಯ್ತು. ದೆನ್ ಸೆಕೆಂಡ್ ಆನ್ಸರ್, ಲೆಂತ್ ಆಫ್ ದ ರೋಪ್ BQ ನಾನು ಏನಂತ ತಗೊಂಡಿದ್ದೀನಿ ನೋಡು, ದಟ್ ಈಸ್ x-8. x-8 ಅಂದರೆ x ನ ವ್ಯಾಲ್ಯೂ ಕಂಡುಹಿಡಿಯಾ, 74 - 8, ದಟ್ ಈಸ್ BQ is equal to so 66. BQ is equal to 74 - 8, that is 66 meter. Two answers for the just applying sign for the right angle triangle AMP. We can easily get two values, length of the ropes, that is AP and BQ. ಹಾಗಾದರೆ ನನಗೆ ಬೇಕಾಗಿರ್ತಕ್ಕಂಥದ್ದೇನು, AB ಬೇಕು ಅಂದ ತಕ್ಷಣ ನನಗೆ ಒಂದೇ ಸರಿ ಡೈರೆಕ್ಟಾಗಿ AB ಸಿಗಲ್ಲ. ಸೊ ಈ ರೈಟ್ ಆಂಗಲ್ ಟ್ರಯಾಂಗಲ್ BMQನ ಕನ್ಸಿಡರ್ ಮಾಡಿ ಫಸ್ಟ್ BMನ ತಗೊಂಡ್ರೆ ಆಮೇಲೆ ABನ ನಾನು ಪಡ್ಕೋಬೋದು, ಯಾಕಂದರೆ ಐ ನೋ AM. ಓಕೆನಾ? ಸೊ ನೆಕ್ಸ್ಟ್ ಅಪ್ಲೈ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಎನಿವನ್ sin 30 ಇನ್ನು ನಾವು ಅಪ್ಲೈ ಮಾಡ್ತಾ ಇಲ್ಲ, ಅದ್ರ ಮೂಲಕನೇ ಹೋಗೋಣ. ಸೊ ಕನ್ಸಿಡರ್ ರೈಟ್ ಆಂಗಲ್ ಟ್ರಯಾಂಗಲ್ ಅಪ್ಲೈ ಮಾಡೋಣ. ಟ್ರಿಗ್ನೋಮೆಟ್ರಿ ಯಾವುದು ಕನ್ಸಿಡರ್ ರೈಟ್ ಆಂಗಲ್ ಟ್ರಯಾಂಗಲ್ ಯಾವುದು? ರೈಟ್ ಆಂಗಲ್ ಟ್ರಯಾಂಗಲ್ BMQನ ತೆಗೆದುಕೊಂಡ್ರೆ ಏನು ಮಾಡೋಣ, ಸೈನ್ನ ಅಪ್ಲೈ ಮಾಡೋಣ. sin 30 ಡಿಗ್ರಿ is equal to opposite by hypotenuse, that is BM by BQ. What is the value of sin 30 degree ಅಂತಂದರೆ ಏನು ಬರೀತೀಯ, 1/2. BM I don't know BM. So what is BQ? ಆಲ್ರೆಡಿ ಕಂಡುಹಿಡಿದಿದ್ಯಾ, that is 66 meter. Is it 66? ನೋಡ್ಬಿಟ್ರಿ, ಆಗಲೇ ಎಷ್ಟು ಬಂದಿತ್ತು ನನಗೆ, 74 - 8, ಎಸ್ ದಟ್ ಈಸ್ 66 ಮೀಟರ್. BQ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ, ಸೊ ವಿ ಗೆಟ್ BM is equal to
66 by 2 ones are 2 3s are 2 3s are. That is BM is equal to 33 meter. BM ಸಿಕ್ಕಿತ್ತು ನನಗೆ ಬರ್ಕೊಳ್ಳೋದು ಇನ್ನೊಂದ್ಸರಿ 33 ಮೀಟರ್ ಅಂತ ಬರುತ್ತೆ. ಫೈನಲ್ ಆನ್ಸರ್ ನನಗೆ BM ಕೇಳಿಲ್ಲ, ಆದರೂ ನನಗೆ ಪ್ರಾಬ್ಲಮ್ ಬೇಕಾಗಿರೋದ್ರಿಂದ ಬರ್ಕೊಂಡಿದ್ದೀನಿ. ಫೈನಲ್ ಆನ್ಸರ್ ನಾನು ಬರೆಯೋದಾದ್ರೆ AM ಇಸ್ AM ಅಲ್ಲ ಸಾರಿ AB ಅಲ್ಲ ನಾನು ಕಂಡಿಬೇಕಾದ್ರೆ AB ಇಸ್ ಈಕ್ವಲ್ ಟು ಯಾವುದರಲ್ಲಿ ಯಾವುದನ್ನು ಕಳೆದು AB ಇಸ್ ಈಕ್ವಲ್ ಟು AM ಮೈನಸ್ BM. If I subtract BM from AM, you will get AB. So what is AM here? That is 37 minus BM. ಈಗಿನ ಕಂಡುಹಿಡ್ಕೊಂಡಿದ್ದೆ BM 33. So the length of AB is 4 meter. Easy ಆಗಿರುತ್ತೆ. ಸೊ ಈ ಥರ ನಾವು ಈಸಿಯಾಗಿ 4 ಮಾರ್ಕ್ಸನ್ನು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿಲಿ ಪಡಿಬೋದು. ಡೋಂಟ್ ಫರ್ಗೆಟ್ ಟು ಅಪ್ಲೈ ಅಪ್ರಾಪ್ರಿಯೇಟ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಕರೆಕ್ಟಾಗಿರೋ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಹಾಕೋಣ. ಯೂಶ್ವಲಿ ನಾನು ಥಿಂಕ್ ಮಾಡೋದು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಜಾಸ್ತಿ ಟ್ಯಾನಲ್ಲಿ ಥಿಂಕ್ ಮಾಡ್ತೀನಿ, ಟ್ಯಾನ್ ಅಪ್ಲೈ ಮಾಡ್ತೀನಿ, ಟ್ಯಾನ್ಜೆಂಟ್ ಅಪ್ಲೈ, ಟ್ಯಾನ್ ಥೀಟಾ ಅಪ್ಲೈ ಮಾಡ್ತೀನಿ. ಬಟ್ ಈ ಪ್ರಾಬ್ಲಮಲ್ಲಿ ನಾನು ಸೈನ್ ಅಪ್ಲೈ ಮಾಡಬೇಕಾಗುತ್ತೆ. ಸಿಚುವೇಶನ್ಸ್ ಆ ಥರ ಸಪೋರ್ಟ್ ಮಾಡ್ತಾ ಇದೆ. ಹಾಗಾಗಿ ನೀವು ಈ ಥರ ಪ್ರಾಬ್ಲಮ್ಗಳನ್ನ ಬಿಡಿಸಿ ಸುಲಭವಾಗಿ 4 ಅಂಕಗಳನ್ನ ಪಡಿಬೋದು ಮಕ್ಕಳೇ. ಓಕೆ, ಥ್ಯಾಂಕ್ ಯು.